ಈ ತರ ಒಂದು ಡ್ರೈ ಲ್ಯಾಂಡ್ ನಲ್ಲಿ ಕಂಪ್ಲೀಟ್ ಆಗಿ ನೀರನ್ನ ಸಪ್ಲೈ ಮಾಡ್ತಿದ್ದಾರೆ. ದಿನನಿತ್ಯದಲ್ಲಿ ಎಷ್ಟು ಅವರ್ಸ್ ಗಳ ಒಂದು ನೀರನ್ನ ಸಪ್ಲೈ ಮಾಡಬಹುದು? ನಿಮ್ಗೆ ನೋಡಿ ಮಾರ್ನಿಂಗ್ಸ್ ಈಗ ನಿಮ್ಮ ಕಂಪನಿಯಿಂದ ಎಷ್ಟು ವರ್ಷ? ಈಗ 12 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರ್ತದೆ, 25 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರ್ತದೆ, 100% ರಿಪ್ಲೇಸ್ಮೆಂಟ್ ಸಿಗ್ತದೆ ಕಂಪನಿಯಿಂದ. ವಿದ್ಯುತ್ ಸರಿಯಾಗಿ ಕರೆಂಟ್ ಸಿಗ್ತಾ ಇಲ್ಲ, ಪೂರೈಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ ಗೆ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಕನ್ಫರ್ಮ್ ಮಾಡಿರುವಂತದ್ದು ಒಂದು 45 ಬೋರ್ವೆಲ್. ಈಗ ನಾವು ಪ್ರಥಮ ಪ್ರಾಯೋಗಿಕವಾಗಿ 5 ಬೋರ್ವೆಲ್ ಕೊಟ್ಟಿದೀವಿ. 5.5 ಅಡಿಯಿಂದ 6 ಅಡಿ ಮುಂದಕ್ಕೆ ನುಗ್ತಾ ಇದೆ ನೋಡಿ ಬೋರ್ವೆಲ್ ಇಂದ. ಕರ್ನಾಟಕ ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ರೈತ ಬಾಂಧವರೇ, ನೀವು ತಮಿಳಿನಲ್ಲಿ ನೋಡಿರುವ ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ಸೋಲಾರ್ ಮುಖಾಂತರ ಯಾವ ರೀತಿ ಬೋರ್ವೆಲ್ ಗಳು ರನ್ ಆಗುತ್ತೆ ಅದರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದೀನಿ. ಇವಾಗ ನಮ್ ಜೊತೆ ಇದಾರೆ SMR ಗ್ರೂಪ್ ನ ಮಿಸ್ಟರ್ ನವೀನ್ ಕುಮಾರ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಶಶಾಂಕ್ ಸರ್, ಹೇಗಿದ್ದೀರಾ ಸರ್? ಫಸ್ಟ್ ಕ್ಲಾಸ್ ಇದೀವಿ. ಇದು ಒಂದು ಅರೌಂಡ್ ಒಂದು 75 ಎಕರೆ ಜಮೀನ್ ಇದೆ. ಇದು ನಮ್ಮ ಹೆಬ್ಬೇವು ಫಾರ್ಮ್ ಅವ್ರಿಗೆ ಸೇರಿರ್ತಕ್ಕಂಥ ಲ್ಯಾಂಡ್ ಆಗಿದೆ. ಅವರು ಇಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ, ಫಾರ್ಮಿಂಗ್, ಅಡ್ವಾನ್ಸ್ಡ್ ಫಾರ್ಮಿಂಗ್ ಮಾಡ್ತಾ ಇದಾರೆ. ಸೊ ಇಲ್ಲಿ ನಾವು ಪ್ಯೂರ್ಲಿ ಅವರು ಏನ್ ತೆಗೆದುಕೊಟ್ಟಿದ್ದಾರೆ ಬೋರ್ವೆಲ್ಸ್ ಗಳನ್ನ ಒಂದು 460 ಅಡಿ, ಒಂದು 360 ಅಡಿ, 380 ಅಡಿ, ಎರಡಕ್ಕೂ ಸಹ 7.5 HP ಹಾಕೊಂಡಿದೀವಿ. ಎರಡನ್ನೂ ಸಹ ನಾವು 7.5 HP ಪವರ್ ಗೆ ಸೋಲಾರ್ ಪವರ್ ಅನ್ನ ಪ್ರೊವೈಡ್ ಮಾಡಿ ನಮ್ಮ SMR ಗ್ರೂಪ್ಸ್ ಇಂದ ಎರಡನ್ನೂ ಸಕ್ಸಸ್ಫುಲ್ ಆಗಿ ರನ್ ಮಾಡ್ತಾ ಇದ್ದೇವೆ. ಇದರಿಂದ ದಿನನಿತ್ಯದಲ್ಲಿ ಎಷ್ಟು ಅವರ್ಸ್ ಗಳ ಒಂದು ನೀರನ್ನ ಸಪ್ಲೈ ಮಾಡಬಹುದು? ನಿಮ್ಗೆ ನೋಡಿ ಮಾರ್ನಿಂಗ್ 7:30ಗೆ ಈ ತರ ಬಯಲ್ ಪ್ರದೇಶ ಇತ್ತು ಅಂದ್ರೆ ಮಾರ್ನಿಂಗ್ 6:30, 6:45 ಅಂದ್ರೆ ಸನ್ರೈಸ್ ಆಗೋದೇ 6:50ಗೆ. ಒಂದು 6:50 ಸೂರ್ಯ ಉದಯಿಸ್ತಾರೆ ಅಂದ್ರೆ ಒಂದು 7:15 ಅಷ್ಟೊತ್ತಿಗೆ ನಮ್ದು ಏನ್ ಪ್ಯಾನಲ್ ಮೇಲೆ ಕರೆಂಟ್ ಅಬ್ಸರ್ವ್ ಮಾಡ್ತದೆ, ಸ್ವಿಚ್ ಓವರ್ ಆಗ್ತದೆ ಆಟೋಮೆಟಿಕ್. ನಾನೀಗ ಸ್ವಿಚ್ ಓವರ್ ಮಾಡಿ ತೋರಿಸ್ತೇನೆ ನೋಡಿ. ಸೊ ನಾವು ಸ್ಟಾರ್ಟರ್ ನ ಆನ್ ಮಾಡಿದ ಕೂಡಲೇ ಇದು ಯಾವಾಗ್ಲೂ ಆನ್ ಅಲ್ಲೇ ಇಡ್ಬೋದು. ನಮಗೆ ಸೂರ್ಯನೇ ಸ್ವಿಚ್ ತರ, ಈ ಸೋಲಾರ್ ಎನರ್ಜಿಗೆ ಸೂರ್ಯನೇ ಸ್ವಿಚ್. ಸೂರ್ಯ ಬಂದು ಸ್ವಲ್ಪ ಹೊತ್ತು ಆದ ಕೂಡಲೇ ಮೋಟರ್ ಆನ್ ಆಗ್ತದೆ, ನೆಕ್ಸ್ಟ್ ಸೂರ್ಯ ಹೋದ ಕೂಡಲೇ ಆಫ್ ಆಗ್ತದೆ. ಹಾಗಾಗಿ ನಿಮ್ಗೆ ಮ್ಯಾನ್ಯುವಲಿ ಇದಕ್ಕೇನು ಸ್ವಿಚ್ ಆನ್ ಮಾಡ್ಬೇಕು, ಸ್ವಿಚ್ ಆಫ್ ಮಾಡ್ಬೇಕು ಅನ್ನೋಂಥದ್ದು ಏನಿಲ್ಲ. ನೋಡಿ ಈ ತರ ಇದೆ. ಇದೆ ಒಂದು 5.5 ಅಡಿಯಿಂದ 6 ಅಡಿ ಮುಂದಕ್ಕೆ ನುಗ್ತಾ ಇದೆ ನೋಡಿ ಬೋರ್ವೆಲ್ ಇಂದ. ಎಲೆಕ್ಟ್ರಿಕಲ್ 7.5 HP ನ ನಾವು ಸೋಲಾರ್ ಮೇಲೆ ರನ್ ಮಾಡ್ತಾ ಇದೀವಿ. ಎಲೆಕ್ಟ್ರಿಕಲ್ ಅಲ್ಲೂ ನಿಮ್ಗೆ ಇದೇ ಪ್ರೆಷರ್ ಇದೆ. ನಮ್ದೇ ಆದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಗೆ ಮ್ಯಾಚ್ ಆಗಂತ ಪ್ಯಾನಲ್ ಮಾಡ್ಕೊಂಡಿದ್ದೇವೆ. ಮತ್ತೆ ಮರೈನ್ ಅಪ್ಲಿಕೇಶನ್, ಈ ಹಡಗುಗಳಿಗೆಲ್ಲ ಏನ್ ಯೂಸ್ ಮಾಡ್ತಾರೆ ಇದೇ ಮೆಟೀರಿಯಲ್ ಯೂಸ್ ಮಾಡೋದು, ಡಿಪ್ ಗ್ಯಾಲ್ವನೈಸ್ಡ್. ಸೊ ಅದು ಮಾಡೋದ್ರಿಂದ ಸರಿ ಸುಮಾರು ಏನ್ 25-30 ವರ್ಷ ವಾರಂಟಿ ಇದೆ ಪ್ಯಾನಲ್ ಗೆ. ಆ ವಾರಂಟಿ ವಿತ್ ಸ್ಟ್ಯಾಂಡ್ ಆಗೋ ತನಕ ಇದೇನ್ ರೆಸ್ಟ್ ಇದೆಯಲ್ಲ ನಿಮ್ಗೆ ಸ್ಟ್ರಕ್ಚರ್. ಸೊ ಅದ್ರ ಜೊತೆ ನಿಮ್ಗೊಂದು 40 ವರ್ಷ, 35ರಿಂದ 40 ವರ್ಷ ಲೈಫ್ ಬರ್ತದೆ. ಈಗ ನಿಮ್ಮ ಕಂಪನಿಯಿಂದ ಎಷ್ಟು ವರ್ಷ? ಈಗ 12 ವರ್ಷ ರಿಪ್ಲೇಸ್ಮೆಂಟ್ ಗ್ಯಾರಂಟಿ ಇರ್ತದೆ, 25 ವರ್ಷ ಪರ್ಫಾರ್ಮೆನ್ಸ್ ವಾರಂಟಿ ಇರ್ತದೆ. 12 ಇಯರ್ಸ್ ರಿಪ್ಲೇಸ್ಮೆಂಟ್ ಅಂದ್ರೆ ಈಗ ಯಾರೋ ಪಕ್ಕದವರೆಲ್ಲ ಕಲ್ಲು ಹೊಡೆದ್ರು ಬಿಸಾಕಿರು ಅದಕ್ಕೆಲ್ಲ ಗ್ಯಾರಂಟಿ ಸಿಗಲ್ಲ ನಿಮ್ಗೆ. ಈಗ 12 ವರ್ಷದಲ್ಲಿ ಏನು ಕನೆಕ್ಷನ್ಸ್ ಎಲ್ಲೂ ರಾಂಗ್ ಆಗಿಲ್ಲ, ಜನರೇಷನ್ ಬರ್ತಿದ್ ನೀರು ಬರ್ತಾನೆ ಇಲ್ಲ ಅಂತಂದಾಗ ಪ್ರತಿ ಪ್ಯಾನಲ್ ಅನ್ನ ನಾವು ಬಂದ್ಬಿಟ್ಟು ಚೆಕ್ ಮಾಡ್ತೀವಿ. ಅದ್ರದ್ದು ಹೋಲ್ ಟಾಂಪ್ ಈ ಪ್ರತಿ ಪ್ಯಾನಲ್ ಕೆಳಗಡೆ ನಿಮ್ಗೆ ಒಂದು ಸ್ಟಾಂಪ್ ಮಾಡಿದೆ ಕಂಪನಿ. ಅದೊಂದು ಡಿಕ್ಲೇರ್ಡ್ ಅಷ್ಟು ಬರಲೇಬೇಕು ವೋಲ್ಟೇಜ್. ಅದ್ರದ್ದು ಎಫಿಷಿಯನ್ಸಿ 14 ವರ್ಷ ಆದ್ಮೇಲೆ 85% ಅಂತ ಹೇಳ್ತದೆ. ಆ 85% ಬರಲೇಬೇಕು. ಅದಕ್ಕಿಂತ ಬಿಲೋ ಆದ್ರೆ 100% ರಿಪ್ಲೇಸ್ಮೆಂಟ್ ಸಿಗ್ತದೆ ಕಂಪನಿಯಿಂದ. ಸೂಪರ್. ಸೊ ಹಾಗಾಗಿ ರೈತರು ಏನು ಧೃತಿಗೇಡುವಂತದ್ದು ಅವಶ್ಯಕತೆ ಇಲ್ಲ. ಮುಂದಿನ ಒಂದು 45-50 ವರ್ಷಕ್ಕೆ ಏನ್ ಸಸ್ಟೈನ್ ಆಗ್ಬೇಕು ಆ ಕ್ವಾಲಿಟಿನ ನಾವೆಲ್ಲಾ ಆಸ್ಪೆಕ್ಟ್ಸ್ ಅಲ್ಲಿ ಡಿಸೈನ್ ಮಾಡಿ ಕೊಡ್ತಾ ಇದೀವಿ. ಸೂಪರ್. ಹಳೆಯ ಪಾರಂಪರಿಕ ವ್ಯವಸ್ಥೆನ ಬಿಟ್ಟು ತುಂಬಾ ಜನ ಇದಕ್ಕೆ ಸ್ವಿಚ್ ಆಗ್ತಾ ಇದಾರೆ. ಅದು ಎಸ್ಪೆಷಲಿ ಬಂದ್ಬಿಟ್ಟು ಡ್ರೈ ಲ್ಯಾಂಡ್ ದವರು ತುಂಬಾ ಜನ ಪ್ರಾಬ್ಲಮ್ಸ್ ಅಲ್ಲಿ, ಅಂದ್ರೆ ವಿದ್ಯುತ್ ಸರಿಯಾಗಿ ಕರೆಂಟ್ ಸಿಗ್ತಾ ಇಲ್ಲ, ಪೂರೈಕೆ ಆಗ್ತಿಲ್ಲ ಅನ್ನೋ ಪ್ರಾಬ್ಲಮ್ ಗೆ ಬೆಸ್ಟ್ ಸೊಲ್ಯೂಷನ್ ಅಂತಾನೆ ಹೇಳ್ಬೋದು. ಸೊ ಇವಾಗಿನ ಪ್ರೆಸೆಂಟ್ ಪ್ರಾಜೆಕ್ಟ್ ನ ಒಂದು ಇನ್ಫಾರ್ಮೇಶನ್ ಕೊಡಿ ಸರ್. ಎಷ್ಟು ಎಕರೆ ಏನಿದೆ ಅಂತ? ಇದು ಒಂದು ಟೋಟಲಿ 1,300 ಎಕರೆ. ಇವ್ರು ನಮಗೆ ಕನ್ಫರ್ಮ್ ಮಾಡಿರುವಂತದ್ದು ಒಂದು 45 ಬೋರ್ವೆಲ್. ಈಗ ನಾವು ಪ್ರಥಮ ಪ್ರಾಯೋಗಿಕವಾಗಿ 5 ಬೋರ್ವೆಲ್ ಕೊಟ್ಟಿದೀವಿ. ನಮ್ ಜೊತೆ ಕಮ್ಯುನಿಕೇಟ್ ಮಾಡಿರೋ ಪ್ರಕಾರ ಅವ್ರು ಎಲ್ಲೆಲ್ಲೆಲ್ಲಿ ಲ್ಯಾಂಡ್ ಅನ್ನ ಡೆವಲಪ್ಮೆಂಟ್ ಮಾಡ್ತಾ ಹೋಗ್ತಾರೆ, ಯಾವ್ಯಾವ ಫೇಸ್ ಅಲ್ಲಿ ಯಾವ್ಯಾವ ಸ್ಟೇಜ್ ಅಲ್ಲಿ ಡೆವಲಪ್ ಮಾಡ್ತಾ ಹೋಗ್ತಾರೆ, ಆಯಾ ಸ್ಟೇಜ್ ನಾವು ಬೋರ್ವೆಲ್ಸ್ ನ ಜೋಡಿಸ್ಕೊಂತ ಹೋಗ್ತೀವಿ. ನಮ್ಮ SMR ಗ್ರೂಪ್ಸ್ ನ ಅವಶ್ಯಕತೆ ನಿಮ್ಗೆ ಇದ್ದಲ್ಲಿ ದಯಮಾಡಿ ಇನ್ಬಾಕ್ಸ್ ಅಲ್ಲಿ ಇರ್ತಕ್ಕಂಥ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಪ್ರವೀಣ್ ಸರ್, ನಿಮ್ಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ನಿಮ್ಮ ಮಾಹಿತಿಯನ್ನು ನಮ್ಮ ರೈತ ಬಾಂಧವರಿಗೆ ತಿಳಿಸಿಕೊಟ್ಟಿದ್ದಕ್ಕೆ. ರೈತ ಬಾಂಧವರೇ, ಪ್ರವೀಣ್ ಸರ್ ಅವರ ಡೈರೆಕ್ಟ್ ನಂಬರ್ ನಿಮಗೆ ಆನ್ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೇನೆ, ಜೊತೆಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅವರ ಫರ್ಮ್ ಡೀಟೇಲ್ಸ್ ಕೂಡ ಕೊಟ್ಟಿರ್ತೇನೆ. ನೀವು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡೋ ಮುಖಾಂತರ ಹೆಚ್ಚಿನ ಮಾಹಿತಿಯನ್ನ ತಗೊಂಡು ಆಫ್ಟರ್ ದೆನ್ ಅವ್ರು ಆಲ್ರೆಡಿ 100 ರೈತರಿಗೆ ಕೊಟ್ಟಿದ್ದಾರೆ, ಅವ್ರ ಹತ್ರ ಹೋಗಿ ಡೈರೆಕ್ಟ್ ಮಾಹಿತಿಯನ್ನ ತಗೊಂಡು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದ್ಮೇಲೆ ನೀವು ಪರ್ಚೇಸ್ ಮಾಡಬಹುದು ಅಂತ ಹೇಳ್ತಾ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋನೊಂದಿಗೆ. ಧನ್ಯವಾದಗಳು.